Does x minus 1 the whole square plus 2 times of x plus 1 is equal to 0 have real roots? Justify your answer. X square minus 1 plus 2 times of x plus 1 is equal to 0. Does it have real roots ಅಂತ ಹೇಳಿ ನಿಮ್ಮ ಪ್ರಶ್ನೆ. ಮೊದಲನೇದಾಗಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಬರೆಯೋದಕ್ಕೆ ನಾವು a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ ಇಲ್ಲಿ, ವಿಚ್ ಇಸ್ a ಸ್ಕ್ವೇರ್ ಪ್ಲಸ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಅಲ್ವಾ. ನಾನು ಬರೆಯೋದಕ್ಕೆ ಹೋಗಲ್ಲ ಇದನ್ನು, ಪ್ಲಸ್ ಅಲ್ಲ ಮೈನಸ್ಸು. ಹಾಂ, ಸೊ ಇದೇನು ಎಕ್ಸ್ಪ್ಯಾಂಡ್ ಆಗಿ ಏನಾಗುತ್ತಿದೋ ಹೇಗೆ ಕಾಣುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿದ್ದೀವಿ, ಇಲ್ಲಿ 2x ಪ್ಲಸ್ 2 ಆಗುತ್ತೆ, ಸರಿನಾ, ಇಸ್ ಈಕ್ವಲ್ ಟು 0. ಸೊ ಇಲ್ಲೇನಾಗ್ತದೆ, ಮೈನಸ್ 2x ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಅಲ್ಲ ಎಕ್ಸು ಕಟ್ ಆಗುತ್ತೆ, ಏನು ಬೇಕಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು 0, ಸರಿನಾ. ಇವಾಗ ಇದನ್ನು ನಾನು 1x ಸ್ಕ್ವೇರ್ ಪ್ಲಸ್ 0x ಪ್ಲಸ್ 3 ಅಂತ ಬರ್ಕೊತಾ ಇದೀನಿ, ವಿಚ್ ಇಸ್ ಈಕ್ವಲ್ ಟು 0. ಅದೇಗೆ ಸಾಧ್ಯ, ಏನಕ್ಕೆ ಅಂತ ಹೇಳಿದ್ರೆ 0 ಇಸ್ ಎನ್ ಅಡಿಟಿವ್ ಐಡೆಂಟಿಟಿ. ಈ ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ ಏನೋ, ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ that value which added to any number or any expression will give back the same expression ಅಂತ ಹೇಳಿದ್ರೆ 3 ಪ್ಲಸ್ ಏನೋ ವಿಲ್ ಗಿವ್ ಅಸ್ 3. ಏನು ಜೊತೆ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 3ನೇ ವಾಪಸ್ ಬರುತ್ತೆ 0. ದಟ್ಸ್ ವೈ ಇಸ್ ಕಾಲ್ಡ್ ಎಸ್ ಅಡಿಟಿವ್ ಐಡೆಂಟಿಟಿ. ಗೊತ್ತಾಯ್ತಾ, ನಾವು 0 ಏನ್ರ ಜೊತೆ ಬೇಕಾದ್ರೂ ಆ್ಯಡ್ ಮಾಡ್ಬೋದು ಅಲ್ವಾ, ಒಪ್ಕೊತೀರಾ. ಮತ್ತು 0 ಇಂಟು ಎನಿಥಿಂಗ್ ಇಸ್ 0 ಇಟ್ ಸೆಲ್ಫ್. ಸೊ 0 ಪ್ಲಸ್ ಎನಿ ಆಫ್ ದಿಸ್ ಟರ್ಮ್ ವಿಲ್ ಗಿವ್ ಅಸ್ 0 ಇಟ್ ಸೆಲ್ಫ್. ಹಾಗಾಗಿ ಐ ಕ್ಯಾನ್ ಆ್ಯಡ್ 0. ಏನಕ್ಕೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಫೈಂಡ್ ಡಿ ಕಂಡುಹಿಡಿಯೋದಕ್ಕೆ ಸೊ ಉಪಯೋಗ ಬರುತ್ತೆ ಅಲ್ವಾ. ಇಲ್ಲಿ ಬಿ ವ್ಯಾಲ್ಯೂ ಏನೋ, ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಬಿ ಟು ಬಿ ಈಕ್ವಲ್ ಟು 0. ಗೊತ್ತಾಯ್ತಾ ಏನಕ್ಕೆ ಮಾಡಿದ್ರಿ ಅಂತ ಹೇಳಿ. ಎ ಏನಾಗುತ್ತೆ 1, ಸಿ ಏನಾಗುತ್ತೆ 3, ಸರಿನಾ. ಸೊ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 3 ವಿಚ್ ಇಸ್ ಲೆಸ್ ದ್ಯಾನ್ 0 ಅಲ್ವಾ. ಇದರಿಂದ ಏನು ಹೇಳ್ಬೋದು, ದಿಸ್ ಇಂಪ್ಲೈಸ್ ದ ರೂಟ್ಸ್ ಆರ್ ಹೌದು ನಾಟ್ ರಿಯಲ್. ಜಸ್ಟಿಫಿಕೇಶನ್ ಕೂಡ ಆಗಿದೆ, ಡಿ ವ್ಯಾಲ್ಯೂ ಕಂಡುಹಿಡಿದ್ರೆ ಅದೇ ನಿಮ್ಮ ಜಸ್ಟಿಫಿಕೇಶನ್.